ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ಇಲ್ಲಿಯವರೆಗೂ ನಾವೆಲ್ಲರೂ ಬರೀ ದೇವರ ಹೆಸರಿನಲ್ಲಿ ಧರ್ಮ ಜಾತಿ ಅಂತ ಕಿತ್ತಾಟ ಆಡ್ತಾ ಇದ್ದರೆ ನಮ್ಮ ಭಾರತದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲರೂ ಕೂಡ ಶಾಂತಿ ರಾಷ್ಟ್ರ ಅಂತ ಕೇವಲ ಭಾಷಣಗಳಲ್ಲಿ ಬಿಗಿತಾ ಇರಬೇಕಾಗತ್ತೆ. ಸ್ನೇಹಿತರೆ, ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶನ ವಿಸರ್ಜನಾ ಸಮಯದ ವೇಳೆ ನಡೆದಂಥ ಗಲಭೆ ಇಡೀ ರಾಜ್ಯವನ್ನು ತಲ್ಲಣಗೊಳಿಸಿಬಿಟ್ಟಿದೆ. ಹಲವು ಅಮಾಯಕರ ಅಂಗಡಿಗಳು ಇಲ್ಲಿ ಧ್ವಂಸಗೊಂಡಿವೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಸುಟ್ಟು ಕರ್ಕಲಾಗಿರೋ ಅಂಗಡಿಗಳ ಮುಂದೆ ನಿಂತ್ಕೊಂಡು ಪಾಪ ಅವರೆಲ್ಲರೂ ಕೂಡ ಸಾಲ ಮಾಡಿ ಅಂಗಡಿಗಳನ್ನು ಮಾಡಿಕೊಂಡಿದ್ದಂಥ ಮಾಲೀಕರು ಅವರೆಲ್ಲರೂ ಕೂಡ ಅಳ್ತಾ ನಿಂತು ಬಿಟ್ಟಿದ್ದಾರೆ. ಅವರ ಅಳಲು ಕೂಡ ಮುಗಿಲು ಮುಟ್ಟಿಬಿಟ್ಟಿದೆ. ಸ್ನೇಹಿತರೆ, ಈ ಗಲಾಟೆ ನಡೀಲಿಕ್ಕೆ ಕಾರಣವೇನು ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟಪಡಿಸಬೇಕಾಗತ್ತೆ. ಈಗಾಗಲೇ ಈ ಘಟನೆಯ ಸಂಬಂಧವಾಗಿ 150 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅದರಲ್ಲಿ 53 ಆರೋಪಿಗಳು ಅಡ್ರೆಸ್ ಕೂಡ ಪತ್ತೆಯಾಗಿದೆ. ಅದರಲ್ಲಿ 30 ಜನ ಮುಸ್ಲಿಮರಿದ್ದಾರೆ, ಜೊತೆಗೆ 23 ಜನ ಹಿಂದೂ ಆರೋಪಿಗಳು ಕೂಡ ಇದ್ದಾರೆ. ಇಲ್ಲಿ ಒಂದು ಧರ್ಮದ ಪರವಾಗಿ ಮಾತನಾಡ್ತಾ ಇಲ್ಲ, ಇನ್ನೊಂದು ಧರ್ಮದ ವಿರೋಧವಾಗಿಯೂ ಕೂಡ ಮಾತನಾಡ್ತಾ ಇಲ್ಲ. ಈ ಒಂದು ಗಲಭೆಗೆ ಕಾರಣವಾದಂಥ ಎಲ್ಲರನ್ನೂ ಕೂಡ ಈಗಾಗಲೇ ಬಂಧಿಸೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ CCTV ದೃಶ್ಯಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಹಾಗಾದರೆ ಹೇಗಾಯ್ತು ಈ ಘಟನೆ ಅನ್ನೋದ್ರ ಬಗ್ಗೆಯೂ ಸವಿಸ್ತಾರವಾದಂಥ ವರದಿಯನ್ನು ನಾನು ಕೊಡಲೇಬೇಕು. ಬುಧವಾರ ಸಂಜೆ 6:30 ಸುಮಾರಿಗೆ ಸ್ನೇಹಿತರೆ, ಇದೇ ಮಂಡ್ಯದ ನಾಗಮಂಗಲ ಪಟ್ಟಣದ ಬದರಿಕೊಪ್ಪಲ್ನಿಂದ ಗಣೇಶನ ವಿಸರ್ಜನಾ ಮೆರವಣಿಗೆ ಹೊರಟಿತ್ತು. ಆರಂಭದಲ್ಲಿ ಮಂಡ್ಯ ಸರ್ಕಲ್ ಮಾರ್ಗವಾಗಿ ಪಟಾಕಿಯನ್ನು ಸಿಡಿಸ್ತಾ ಡೊಳ್ಳು ತಮಟೆ ಜೊತೆಗೆ ಒಂದಿಷ್ಟು DJ ಸೌಂಡ್ನೊಂದಿಗೆ ಗಣೇಶನ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ಹೊರಟಿತ್ತು. ನಿಮಗೆ ಈ ಮಸೀದಿಗಳು ಬಂದರೆ ಅಥವಾ ಈ ದರ್ಗಾಗಳು ಬಂದರೆ ಅಲ್ಲಿ ಒಂದಿಷ್ಟು ಈ ರೀತಿಯಾದಂಥ ಸೂಕ್ಷ್ಮತರವಾದಂಥ ಸನ್ನಿವೇಶಗಳು ಏರ್ಪಡೋದು ಸಹಜವಾಗಿರುತ್ತೆ. ಅಲ್ಲೊಂದಿಷ್ಟು ಹೆಚ್ಚಿನ ಭದ್ರತೆಯನ್ನು ಕೂಡ ಕೊಡಲಾಗುತ್ತೆ. ಆದರೆ ಈ ಬಾರಿಯೂ ಕೂಡ ಅದೇ ಜಾಗದಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿರೋದು ವಿಪರ್ಯಾಸ, ಜೊತೆಗೆ ದುರಂತ ಕೂಡ. ಈ ಹಿಂದಿನ ವರ್ಷವೂ ಕೂಡ ಇದೇ ರೀತಿಯಾದಂಥ ಸಣ್ಣ ಪುಟ್ಟ ಗಲಾಟೆಗಳು ಕೂಡ ಇದೇ ಜಾಗದಲ್ಲಿ ನಡೆದಿತ್ತಂತೆ. ಹಾಗಾಗಿ ಈ ಬಾರಿ ಒಂದು ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಿತ್ತು. ಭದ್ರತಾ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಹೆಚ್ಚಿನದಾಗಿ ಕಲ್ಪಿಸಬೇಕಿತ್ತು. ಆದರೆ ಅಲ್ಲಿ ಒಂದಿಷ್ಟು ಕರ್ತವ್ಯ ಲೋಪವೂ ಕೂಡ ಆಗಿದೆ, ಜೊತೆಗೆ ಭದ್ರತಾ ಲೋಪವೂ ಕೂಡ ಆಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದೇ ಮಂಡ್ಯ ಸರ್ಕಲ್ ಮಾರ್ಗವಾಗಿ ಪಟಾಕಿಯನ್ನು ಸಿಡಿಸ್ತಾ ಡೊಳ್ಳು ತಮಟೆ DJಯೊಂದಿಗೆ ಗಣೇಶನ ಮೂರ್ತಿ ವಿಸರ್ಜನೆ ಮೆರವಣಿಗೆ ಹೊರಟಿತ್ತು. ಆರಂಭದಲ್ಲಿ ಅಲ್ಲಿಂದ ಯಾವಾಗ ಈ ಅಲ್ಲಾ ಮಸೀದಿ ಮತ್ತು ದರ್ಗಾ ಮುಂಭಾಗದ ರಸ್ತೆಯಲ್ಲಿ ಮೆರವಣಿಗೆ ಸಾಗ್ತಾ ಇತ್ತೋ ಒಂದಿಷ್ಟು ಕಿಡಿಗೇಡಿಗಳು ಜೊತೆಗೆ ಹಿಂದೂ ಕಾರ್ಯಕರ್ತರು ಜೋರಾಗಿ ಜೈ ಶ್ರೀರಾಮ್ ಅನ್ನೋ ಘೋಷಣೆಯನ್ನು ಕೂಗಿದ್ದಾರೆ. ಗಣೇಶನ ವಿಸರ್ಜನೆಯ ವೇಳೆಯಲ್ಲಿ ಹಿಂದೂ ಕಾರ್ಯಕರ್ತರು ಈ ರೀತಿಯಾಗಿ ತಮ್ಮ ಭಕ್ತಿಯನ್ನು ತೋರೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಈ ದರ್ಗಾ ಸಮೀಪ ಬಂದಾಗ ಮಾತ್ರ ಇದರ ಘೋಷಣೆ ಜೋರಾಗಿ ಕೇಳಿಸ್ಲಿಕ್ಕೆ ಶುರುವಾದಾಗ ಎದುರಾಳಿ ಕೆಲವೊಬ್ಬ ಮುಸ್ಲಿಂ ಯುವಕರು ಕೂಡ ಆ ರೀತಿಯಾಗಿ ಅಲ್ಲಾಹು ಅಕ್ಬರ್ ಅನ್ನೋ ಘೋಷಣೆಯನ್ನು ಕೂಡ ಕೂಗಬಿಟ್ಟಿದ್ದಾರೆ. ಆಗ ಪರಸ್ಪರ ಎರಡೂ ಕೋಮಿನವರ ಮಧ್ಯೆ ಒಂದಿಷ್ಟು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿಬಿಟ್ಟಿದೆ. ಪರಸ್ಪರ ಎರಡೂ ಧರ್ಮದ ಯುವಕರು ಕೂಡ ಅನ್ಯ ಕೋಮಿನ ಯುವಕರು ಕೂಡ ಜೋರಾಗಿ ಕೂಗಲಿಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿ ಕಲ್ಲು ತೂರಾಟ ಕೂಡ ಶುರುವಾಗಿಬಿಟ್ಟಿದೆ. ಕೇವಲ ಈ ಎರಡೂ ಒಂದು ಅನ್ಯ ಕೋಮಿನ ಯುವಕರ ನಡುವೆ ಇದಿಷ್ಟು ಕೇವಲ ಇದೇ ರೀತಿಯಾಗಿ ಘೋಷಣೆಗಳು ಕೂಗಿ ಒಂದಿಷ್ಟು ಕಲ್ಲು ತೂರಾಟ ಆಗಿದ್ದರೆ ಅದನ್ನು ನಾವು ಸಹಿಸಿಕೊಳ್ಳಬಹುದಿತ್ತು. ಆದರೆ ಪಾಪ ಅಮಾಯಕರ ಮಾಲೀಕರ ಅಂಗಡಿಗಳಿದ್ವು. ಅಲ್ಲಿ ಪಾಪ ಕಷ್ಟಪಟ್ಟು ದುಡಿದು ತಿಂತಾಯಿದ್ರು. ಅವರೆಲ್ಲರಿಗೂ ಕೂಡ ಯಾವುದೇ ಈ ಧರ್ಮದ ಕಳಂಕದ ಹಣೆಪಟ್ಟಿಯೂ ಇಲ್ಲ. ಇದರ ಬಗ್ಗೆ ಅವರು ಯಾವ ಗೋಜಿಗೂ ಹೋಗೋದಿಲ್ಲ. ತಮ್ಮ ದುಡಿಮೆಯೇ ದೇವರು ಅಂತ ನಂಬಿಕೊಂಡು ಬದುಕ್ತಾ ಇದ್ದಂಥ ಆ ಮಂಡ್ಯ ಸರ್ಕಲ್ ಬಳಿ ಇದ್ದಂಥ ಅನೇಕ ಅಂಗಡಿಗಳಿದ್ವು. ಯಾವಾಗ ಈ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಯಿತೋ ಕಲ್ಲು ತೂರಾಟ ಶುರುವಾಯಿತು. ಜೊತೆಗೆ ಆ ಅನ್ಯ ಕೋಮಿನ ಯುವಕರು ಮೆರವಣಿಗೆಯನ್ನು ಅಡ್ಡಿಪಡಿಸಿ ಮಸೀದಿಯ ಮುಂದೆ DJ ಸೌಂಡು ತಮಟೆ ಡೊಳ್ಳು ಬಾರಿಸದಂತೆ ಖ್ಯಾತೆ ತೆಗೆದುಬಿಟ್ರಂತೆ. ಜೊತೆಗೆ ಏಕಾಏಕಿ ಕಲ್ಲು ಮತ್ತು ಚಪ್ಪಲಿಗಳನ್ನು ಕೂಡ ಗಣೇಶನ ಮೂರ್ತಿಯತ್ತ ಎಸಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದನ್ನು ಯಾರು ಕೂಡ ಸಹಿಸಲಿಕ್ಕೆ ಅಸಾಧ್ಯವಾದಂಥದ್ದು. ಯಾಕೆಂದರೆ ಬಹಳಷ್ಟು ಭಕ್ತರು ಇರ್ತಾರಲ್ಲಿ, ಬಹಳಷ್ಟು ಧಾರ್ಮಿಕ ನಂಬಿಕೆಗಳನ್ನು ನಂಬುವವರು ಇರ್ತಾರೆ. ಯಾವಾಗ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸಗಳಾಗುತ್ತೋ ಆಗ ಬಹಳಷ್ಟು ಸಹಜವಾಗಿ ಕೋಪ ಹೆಚ್ಚಾಗುತ್ತೆ. ಜೊತೆಗೆ ರಿಯಾಕ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದು ಕೋಪ ಇನ್ನೊಂದಿಷ್ಟು ಆಕ್ರೋಶಕ್ಕೆ ತಿರುಗಿಬಿಟ್ಟಿದೆ. ಆಗ ಎರಡೂ ಗುಂಪಿನ ನಡುವೆ ಮಾತಿನ ಚಕಮಕಿ ಶುರುವಾಗಿಬಿಟ್ಟಿದೆ. ಪರಸ್ಪರ ಎರಡೂ ಗುಂಪಿನ ನಡುವೆ ಮಾತಿನ ಚಕಮಕಿ ಶುರುವಾಗಿದ್ದಲ್ಲದೆ ನೂಕಾಟ ತಳ್ಳಾಟ ಕೂಡ ಶುರುವಾಗಿಬಿಟ್ಟಿದೆ. ಅದಾದ ನಂತರ ಜಗಳ ಜೋರಾಗಿದೆ.
ಈ ವ್ಯತಿರಿಕ್ತ ಪರಿಣಾಮವನ್ನು ನಿಯಂತ್ರಣ ತರಲಿಕ್ಕೆ ಪೊಲೀಸರು ಮಧ್ಯೆ ಪ್ರವೇಶ ಮಾಡಿದ್ದಾರೆ, ಪರಿಸ್ಥಿತಿಯನ್ನು ತಿಳಿಗೊಳಿಸೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದಾದ ಮೇಲೆ ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಈಗಾಗಲೇ ಹಿಂದೂಪರ ಕಾರ್ಯಕರ್ತರು ನಾಗಮಂಗಲ ಪೊಲೀಸ್ ಠಾಣೆ ಮುಂದೆಯೇ ಗಣೇಶನ ವಿಗ್ರಹವನ್ನು ಇಟ್ಟು ರಾತ್ರೋರಾತ್ರಿ ಪ್ರತಿಭಟನೆಯನ್ನು ಕೂಡ ಶುರು ಮಾಡಿಬಿಟ್ರು. ಅಂದರೆ ರಾತ್ರಿ 10 ಗಂಟೆ ಸುಮಾರಿಗೆ ನಾಗಮಂಗಲದ ಮಂಡ್ಯ ಸರ್ಕಲ್ನಲ್ಲಿ ಭಾರೀ ಅವಘಡವೇ ಸಂಭವಿಸಿತು ಅಂತ ಹೇಳ್ಬೋದು. ಒಂದು ಕಡೆ ಗಣೇಶನ ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ನಾಗಮಂಗಲ ಪೊಲೀಸ್ ಠಾಣೆ ಮುಂಭಾಗ ನಿಲ್ಲಿಸ್ಕೊಂಡು ಪ್ರತಿಭಟನೆ ಮಾಡಿದ್ದು, ಇನ್ನೊಂದು ಕಡೆ ಒಂದಿಷ್ಟು ಕಿಡಿಗೇಡಿಗಳ ಗುಂಪು, ಅದರಲ್ಲಿ ಪರ್ಟಿಕ್ಯುಲರಾಗಿ ನಾವು ಈ ಕೋಮಿನವರು ಅಂತ ಉಲ್ಲೇಖ ಮಾಡಲಿಕ್ಕೆ ನಾವು ಬರೋದಿಲ್ಲ, 2 ಪಂಗಡದವರು ಇದ್ದಾರೆ ಇಲ್ಲಿ. ಯಾಕೆಂದರೆ ಈಗಾಗಲೇ ಬಂಧಿತ ಆರೋಪಿಗಳ ಪೈಕಿ 53 ಆರೋಪಿಗಳ ಪೈಕಿ 30 ಜನ ಮುಸಲ್ಮಾನರಿದ್ದಾರೆ, 23 ಜನ ಹಿಂದೂ ಯುವಕರಿದ್ದಾರೆ. ಹಾಗಾಗಿ ಒಂದು ಪರ್ಟಿಕ್ಯುಲರ್ ನಾವು ಒಂದು ಸಮುದಾಯವನ್ನು ನಾವು ವಿರೋಧ ಮಾಡಲಿಕ್ಕೆ ಬರೋದೇ ಇಲ್ಲ. ಆದರೆ ರಾತ್ರೋರಾತ್ರಿ ಏನೆಲ್ಲ ಆಯಿತು ಅಂತ, ಒಂದು ಕಡೆ ಈ ಪೆಟ್ರೋಲ್ ತುಂಬಿದಂಥ ಒಂದಿಷ್ಟು ಸಿಡಿಮದ್ದುಗಳನ್ನು ಹೆಸಲಿಕ್ಕೆ ಶುರು ಮಾಡಿದ್ರು, ಗುಜರಿ ಅಂಗಡಿಗಳಿಗೂ ಕೂಡ ಬೆಂಕಿ ತಗಲಿಬಿಡ್ತು, ಬೈಕ್ ಶೋರೂಮ್ ಒಳಗೆ ಹೋಗಿ ಅಲ್ಲಿ ಬೈಕು ಕೂಡ ಧ್ವಂಸಗೊಳಿಸಿದ್ರು, ಅಲ್ಲೂ ಕೂಡ ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿ ತಮ್ಮ ದುಷ್ಕೃತ್ಯವನ್ನು ಮೆರೆದುಬಿಟ್ರು. ಯಾವಾಗ ಇದು ವಿಕೋಪಕ್ಕೆ ತಿರುಗ್ತಾ ಇತ್ತೋ ಆಗ ಅಗ್ನಿಶಾಮಕ ದಳವು ಕೂಡ ಸ್ಥಳಕ್ಕೆ ಧಾವಿಸಿ ಅದನ್ನು ನಿಯಂತ್ರಣಕ್ಕೆ ತರುವ ಕೆಲಸವನ್ನು ಕೂಡ ಮಾಡಿತು. ಇನ್ನೊಂದು ಕಡೆ ಇದೇ ರಸ್ತೆಗಳಲ್ಲಿ ಕಿಡಿಗೇಡಿಗಳು ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು, ತಲವಾರುಗಳನ್ನು ಹಿಡಿದು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಜಳಪಿಸ್ತಾ ಅಟ್ಟಹಾಸವನ್ನು ಕೂಡ ಮೆರೆದಿದ್ದಾರೆ. ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ, ನಮ್ಮ ಉದ್ದೇಶ ಏನು, ಜೊತೆಗೆ ಗಣೇಶನನ್ನು ಕೂರಿಸುವ ಉದ್ದೇಶವೇನು, ನಮ್ಮೆಲ್ಲರೊಂದಿಗೆ ನಾವಿರ್ತಕ್ಕಂಥ ಜಾಗದಲ್ಲಿ ಸಾಮರಸ್ಯವನ್ನು ಮೂಡಿಸಬೇಕು, ಎಲ್ಲರೂ ಒಗ್ಗಟ್ಟಾಗಿ ಬದುಕಬೇಕು, ನಮ್ಮ ಧಾರ್ಮಿಕ ನಂಬಿಕೆಗಳನ್ನು, ನಮ್ಮ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಆಚರಣೆಗಳನ್ನು ವಿಜೃಂಭಿಸಬೇಕು. ಅದು ಯಾವ ಕೋಮಿನವರಾಗಿರಲಿ ಅವರವರ ಹಬ್ಬಗಳನ್ನು ನಾವು ಕೂಡ ಸೆಲೆಬ್ರೇಟ್ ಮಾಡಬೇಕಾಗತ್ತೆ. ಅಲ್ಲ ಆದರೆ ಇಲ್ಲಿ ನಾವು ಗಣೇಶನನ್ನು ಕೂರಿಸುವ ಪರಿಸ್ಥಿತಿ, ಉದ್ದೇಶಗಳು ಎಲ್ಲವೂ ಕೂಡ ಇತ್ತೀಚೆಗೆ ಬದಲಾಗಿ ಬಿಟ್ಟಿದೆ. ಜೊತೆಗೆ ನಿನ್ನೆ ರಾತ್ರಿ ಇದೇ ರೀತಿಯಾಗಿ ತಲವಾರುಗಳನ್ನು ಜಳಪಿಸ್ತಾ ಅಟ್ಟಹಾಸ ಮೆರಿತಾ ಇದ್ದವರು ಗೂಂಡಾಗಿರಿ ಕೂಡ ಮೆರೆದು ಬಿಟ್ಟಿದ್ದಾರೆ. ಪೊಲೀಸರ ಮುಂದೆಯೇ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಿದ್ದು ಕೂಡ ಕಂಡು ಬರ್ತಾ ಇತ್ತು. ಸದ್ಯ ಈಗಾಗಲೇ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದು 144 ಸೆಕ್ಷನ್ ಕೂಡ ಈಗಾಗಲೇ 14ರವರೆಗೆ, ಅಂದರೆ ಸೆಪ್ಟೆಂಬರ್ 14ರವರೆಗೆ ಇನ್ನೂ 2 ದಿನಗಳ ಕಾಲ ಇದೇ ಮಂಡ್ಯದ ನಾಗಮಂಗಲದ ಈ ಬದರಿ ಕೊಪ್ಪಲು ಅಂತ ಹೇಳಿದ್ನಲ್ಲ ಆರಂಭದಲ್ಲಿ ನಾನು, ಆ ಜಾಗದಲ್ಲಿ ಈಗಾಗಲೇ 144 ಸೆಕ್ಷನ್ ಅಂದರೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಯಾರು ಕೂಡ ಗುಂಪಾಗಿ ಓಡಾಡೋ ಹಾಗಿಲ್ಲ. ನಾನು ಆರಂಭದಲ್ಲಿ ಹೇಳಿದಾಗೆ ಒಟ್ಟು 6 ಅಂಗಡಿಗಳಿಗೆ ಇದೇ ರೀತಿಯಾಗಿ ಬೆಂಕಿಯನ್ನು ಹಚ್ಚಿರೋದು. 13 ಸಣ್ಣ ಪುಟ್ಟ ಅಂಗಡಿಗಳು ಕೂಡ ಧ್ವಂಸಗೊಂಡಿದೆ. ಪಾಪ ಅವರೆಲ್ಲರೂ ಕೂಡ ಒಂದು ಉತ್ತಮವಾದಂಥ ಬದುಕನ್ನು ಕಟ್ಕೊಳ್ಳೋದರಲ್ಲಿದ್ದರು. ಆದರೆ ಭಾಳ ಜನ ಈಗ BJP ಕಾರ್ಯಕರ್ತರು, ನಾಯಕರು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂ ಹಬ್ಬಗಳು ಅಂದರೆ ಯಾಕಿಷ್ಟು ತಾತ್ಸಾರ, ಕಾಂಗ್ರೆಸ್ ಸರ್ಕಾರ ಕೇವಲ ವೋಟ್ ಬ್ಯಾಂಕ್ ನೀತಿಯನ್ನು ಅನುಸರಿಸದೆ ಈ ರೀತಿಯಾದಂಥ ಮತಾಂಧ ಶಕ್ತಿಗಳನ್ನು ಹತ್ತಿಕ್ಕಬೇಕು, ಹಿಂದೂ ವಿರೋಧಿ ಗಲಭೆಗಳು, ಘಟನೆಗಳು ಇವೆಲ್ಲವೂ ಕೂಡ ಪ್ರತಿನಿತ್ಯ ನಡೀತಾ ಇರುತ್ತೆ, ಇವುಗಳನ್ನು ನಿಯಂತ್ರಿಸುವತ್ತ ಕಾಂಗ್ರೆಸ್ ಸರ್ಕಾರ ಮುಂದಾಗಬೇಕು ಅನ್ನೋ ಒಂದಿಷ್ಟು ಮಾತುಗಳನ್ನು ಕೂಡ ಹೇಳಿದೆ. ಇದ್ರ ಜೊತೆಗೆ ಗೃಹ ಸಚಿವರು ಆಡಿದಂಥ ಮಾತಿತ್ತಲ್ಲ, ಅದೊಂದು ಕೋಮು ಗಲಭೆ ಅಲ್ಲ, ಒಂದು ಸಣ್ಣ ಘಟನೆ ಅಂತ ಹೇಳಿಬಿಟ್ಟಿದ್ದಾರೆ. ಇಷ್ಟೆಲ್ಲ ಅಂಗಡಿಗಳು ಧ್ವಂಸಗೊಂಡರೂ ಕೂಡ, ಇಷ್ಟೊಂದು ಜನರ ಗುಂಪುಗಳನ್ನು ಈಗ ಅರೆಸ್ಟ್ ಮಾಡಿದರೂ ಕೂಡ ಸರ್ಕಾರದ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಗೃಹ ಸಚಿವರ ಬಾಯಲ್ಲಿ ಈ ರೀತಿಯಾದಂಥ ನಿರ್ಲಕ್ಷ್ಯದ ಮಾತುಗಳು ಕೇಳಿಬಂದಿದ್ದು ಹಲವರ ವಿರೋಧಕ್ಕೂ ಕೂಡ ಕಾರಣವಾಗಿದೆ. ನೋಡೋಣ. ಆದರೆ ನಾನು ಕೊನೆಯದಾಗಿ ಹೇಳೋದಿಷ್ಟೇ, ಈ ಧಾರ್ಮಿಕ ಆಚರಣೆಗಳು ಇವೆಲ್ಲವೂ ಕೂಡ ಇರೋ ಉದ್ದೇಶಗಳು ಈಗ ಬದಲಾಗ್ತಾ ಇರೋದು, ಇವುಗಳನ್ನು ನಿಯಂತ್ರಣ ತರಲಿಕ್ಕೆ, ಜೊತೆಗೆ ಈ ಅನ್ಯ ಕೋಮಿನವರ ಈ ಒಂದು ವಿಲಕ್ಷಣ ವರ್ತನೆಗಳನ್ನು ಕಂಟ್ರೋಲಿಗೆ ತರಲಿಕ್ಕೂ ಕೂಡ ಸರ್ಕಾರ ಮುಂದಾಗಬೇಕು ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.